ಹಲೋ ಹಾಯ್ ಸ್ನೇಹಿತರೆ, ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಹೌ ಡು ಬೀಸ್ ಮೇಕ್ಸ್ ಹಾನಿ, ಹೇಗೆ ಜೇನುಹುಳ ಜೇನುತುಪ್ಪವನ್ನು ತಯಾರು ಮಾಡ್ತದೆ, ಈ ಘಟಕ್ಕೆ ಸಂಬಂಧಿಸಿದಂತಹ ಕ್ವಶನ್ ಆನ್ಸರನ್ನು ಹೆಕ್ಯಾಬುಲರಿ ಮತ್ತು ಗ್ರಾಮರ್ ಪಾಯಿಂಟನ್ನು ಇವತ್ತು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಹೌ ಡು ಬೀಸ್ ಮೇಕ್ಸ್ ಹಾನಿ ಈ ಗದ್ಯ ಭಾಗದ ಎಕ್ಸೈಸ್ ಕ್ವಶನ್ ಆನ್ಸರ್ ಸಾಗೋಣ. ಪ್ರಿಪರೇಟರಿ ಆಕ್ಟಿವಿಟೀಸ್. ಲುಕ್ ಎಟ್ ದಿ ಫಾಲೋಯಿಂಗ್ ಪಿಕ್ಚರ್ಸ್ ಆ್ಯಂಡ್ ದೇರ್ ಡಿಸ್ಕ್ರಿಪ್ಷನ್ಸ್, ಮ್ಯಾಚ್ ದೆಮ್, ಡ್ರಾ ಲೈನ್ಸ್. ಅಂದರೆ ಕೆಲವೊಂದು ಚಿತ್ರಗಳನ್ನ ಕೊಡಲಾಗಿದೆ, ಆ ಚಿತ್ರಗಳು ಏನನ್ನು ಸೂಚಿಸ್ತಾವೆ ಅನ್ನೋದು ಚಿತ್ರದಲ್ಲಿ ಗುರುತಿಸಿ ಅಂತಂದ್ರೆ ನೋಡ್ರಿ. ಒಂದನೇ ಚಿತ್ರ ನೋಡಿದಾಗ ಅದು ಜೇನುಹುಳ ಚಿತ್ರ. ಜೇನುಹುಳಿಗೆ ಇಂಗ್ಲೀಷ್ನಾಗ ಹಾನಿ ವೇ ಅಂದರೆ ಜೇನುಹುಳ. ಇನ್ನು ಎರಡನೇ ಚಿತ್ರವನ್ನು ನೋಡಿದಾಗ ಎರಡನೇ ಚಿತ್ರ ಏನು ಮಾಡ್ತದೆ ಅಂದ್ರೆ ಅಲ್ಲಿ ಎರಡನೇ ಚಿತ್ರದಲ್ಲಿ ಹಾನಿ ಮೇಕಿಂಗ್, ಜೇನುತುಪ್ಪವನ್ನು ಬಿಡಿಸತ್ತಾರೋ, ಜೇನುತುಪ್ಪವನ್ನು ಹಿಂಡ್ತಕ್ಕಂಥ ಚಿತ್ರ ಎರಡನೇ ಚಿತ್ರ. ಇನ್ನು ಮೂರನೇ ಚಿತ್ರ ಏನಂದ್ರೆ ಹಾನಿ ಕೊಂಬೋ ಅಂದ್ರೆ ಜೇನು ಹುಟ್ಟಿನ ರಚನೆ ಹೆಂಗಿರ್ತದೆ ಅನ್ನೋದು ಈ ರೀತಿ ರಚನೆ ಮಾಡ್ಲಾಗ್ತದೆ. ಇನ್ನು ಲಾಸ್ಟ್ನೇದು ಜೇನುಹುಳ ಹೆಂಗೆ ಕಟ್ಟಿರ್ತಕ್ಕಂಥದ್ದು ಬಿಹೈವ್ ಅಂದ್ರೆ ಜೇನುಗೂಡು ಅಂತ ಕರಿತೇವೆ. ಜೇನುಗೂಡು ಅಂದರೆ ಬಿಹೈವ್ ಅಂತ ಕರಿತೇವೆ. ಇದು ಜೇನುಗೂಡು ಅಂತ ಕರೆಯಲಾಗ್ತದೆ. ನೆಕ್ಸ್ಟ್ ಕ್ವಶನ್. Let's read the lesson on honey making. While reading, find answer the following questions. What is honey used for? ಹಾನಿಯನ್ನು ಜೇನುತುಪ್ಪವನ್ನು ಎದಕ್ಕೆ ಯೂಸ್ ಮಾಡಲಾಗ್ತದೆ? ಹಾನಿ ಈಸ್ ಯೂಸ್ಡ್ ಆ್ಯಸ್ ನ್ಯಾಚುರಲ್ ಸ್ವೀಟ್ನರ್, ನೈಸರ್ಗಿಕವಾಗಿ ಸಿಹಿಕಾರಕವಾಗಿ ಇದನ್ನು ಬಳಕೆ ಮಾಡಲಾಗ್ತದೆ. ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಮೇಕ್ ಆಯುರ್ವೇದಿಕ್ ಮೆಡಿಸಿನ್ ಟು ಕ್ಯೂರ್ ಕಫ್ ಆ್ಯಂಡ್ ಥ್ರೋಟ್. ಅಂದ್ರೆ ಭಾಳಷ್ಟು ಅಸಿಡಿಟಿ ಆದಾಗ, ಕಫ ಆದಾಗ, ಗಂಟಲಿಗೆ ತೊಂದರೆ ಆದಾಗ ಆಯುರ್ವೇದಿಕ್ ಮೆಡಿಸಿನ್ ಆಗಿ ಇದನ್ನು ಪ್ರಮುಖವಾಗಿ ಕ್ಯೂರ್ ಮಾಡೋಕ್ಕೆ ಬಳಕೆ ಮಾಡಲಾಗ್ತದೆ. ಇಟ್ ಈಸ್ ಆಲ್ಸೋ ಯೂಸ್ಡ್ ಆ್ಯನ್ ಆ್ಯಂಟಿಸೆಪ್ಟಿಕ್ ಟು ಕ್ಯೂರ್ ಬರ್ನ್ಸ್. ಆ್ಯಂಟಿಸೆಪ್ಟಿಕ್ ಆಗಿ ಯಾವ್ದಾದ್ರು ಸುಟ್ಟ ಗಾಯಗಳಾದಾಗ ಅದಕ್ಕೆ ಆ್ಯಂಟಿಸೆಪ್ಟಿಕ್ ಆಗಿ ಕ್ಯೂರ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡಲಾಗ್ತದೆ. ನೆಕ್ಸ್ಟ್ ಕ್ವಶನ್. ವೇರ್ ಡು ಯು ಬೀಸ್ ಕಲೆಕ್ಟ್ ನೆಕ್ಟಾರ್ಸ್ ಫ್ರಾಮ್? ಅಂದ್ರೆ ಜೇನುಹುಳುಗಳು ಎಲ್ಲಿಂದ ಮಕರಂದವನ್ನು ಹೀರಿಕೊಳ್ಳುತ್ತವು? ಏರ್. ಹಾನಿ ಬೀಸ್ ಗ್ಯಾದರ್ ನೆಕ್ಟಾರ್ಸ್ ಫ್ರಮ್ ಫ್ಲವರ್ಸ್ ಆ್ಯಂಡ್ ಪ್ಲ್ಯಾಂಟ್. ಬೇರೆ ಬೇರೆ ರೀತಿಯ ಹೂವುಗಳಿಂದ ಮತ್ತು ಸಸ್ಯಗಳಿಂದ ಹುಳುಗಳು ಏನು ಮಾಡ್ತಾವೆ? ಜೇನುಹುಳುಗಳು ಮಕರಂದವನ್ನು ಹೀರ್ತಾವೆ. ದೇ ಸಕ್ ದಿ ನೆಕ್ಟಾರ್ ಥ್ರೂ ದೇರ್ ಲಾಂಗ್. ಭಾಳಷ್ಟು ಲಾಂಗ್ ಟೈಮ್ ಅವು ಏನು ಸಕ್ ಅಂದ್ರೆ ಹೀರ್ಕೊಳ್ತಾವೆ, ಮಕರಂದವನ್ನು ಹೀರಿಕೊಳ್ತಾವೆ. ಆ್ಯಂಡ್ ಟ್ಯೂಬ್ ಲೈಕ್ ಟಂಗ್ಸ್ದಲ್ಲಿ ಫ್ರಮ್ ದಿ ಫ್ಲವರ್ಸಿಂದ. ಆ್ಯಂಡ್ ಸ್ಟೋರ್ ದಿ ನೆಕ್ಟರ್ದಲ್ಲಿ ಸ್ಟೋರ್ ಮಾಡ್ಕೊತದೆ ಇನ್ ದೇರ್ ಹಾನಿ ಸ್ಯಾಕ್ಸ್ ಆ್ಯಂಡ್ ಕ್ಯಾರಿ ಟು ಇಟ್ ಬಿಹೈವ್. ಅದನ್ನು ಜೇನುಗೂಡಿಗೆ ಅದನ್ನು ಹೀರಿಕೊಂಡು ಅದನ್ನು ನೆಕ್ಟರ್ ಮೂಲಕ ಅದನ್ನು ಸೇರಿಸ್ತದೆ, ಜೇನುಗೂಡಿಗೆ ಅದನ್ನು ಬಿಟ್ಕೊಡ್ತದೆ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆ ಆಧಾರಿತ ಪ್ರಶ್ನಾವಳಿಗಳನ್ನು ನೋಡೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್, ಎ ಫ್ರೇಸ್, ಎ ಸೆಂಟೆನ್ಸ್ ಈಚ್. ಫಸ್ಟ್ ಕ್ವಶನ್. ವಾಟ್ ಡಸ್ ಹಾನಿ ಕಂಟೇನ್ಸ್? ಜೇನುತುಪ್ಪಿನಲ್ಲಿ ಏನಿರ್ತದೆ? ಜೇನುತುಪ್ಪ ಏನನ್ನು ಒಳಗೊಂಡಿರ್ತದೆ? ಹಾನಿ ಕಂಟೇನ್ಸ್ ಶುಗರ್, ಪ್ರೋಟೀನ್, ಐರನ್, ಕ್ಯಾಲ್ಸಿಯಂ. ಇದು ಸಕ್ಕರೆಯನ್ನು ಹೊಂದಿರ್ತದೆ, ಪ್ರೋಟೀನ್ಗಳನ್ನು ಹೊಂದಿರ್ತದೆ, ಕಬ್ಬಿಣ ಅಂಶವನ್ನು ಹೊಂದಿರ್ತದೆ ಮತ್ತು ಕ್ಯಾಲ್ಸಿಯಮನ್ನು ಸಹ ಹೊಂದಿರ್ತದೆ. ನೆಕ್ಸ್ಟು, ವೈ ಡು ಬೀಸ್ ಪ್ಯಾನ್ ಹಾನಿ? ಹೇಗೆ ಬೀಸ್ ಪ್ಯಾನ್ ಹಾನಿ ಜೇನುತುಪ್ಪನ ಹೆಂಗೆ ಸಂಗ್ರಹ ಮಾಡ್ಕೊತದ? ಟು ಪ್ರಿಪೇರ್ ಫಾರ್ ಲಾಂಗ್ ಟರ್ಮ್ ಸ್ಟೋರೇಜ್. ಒಂದೇ ದಿನ 2 ದಿನ ಭಾಳ, ಯಾಕಂದ್ರೆ ಹೂವಿಗೆ ಹೋಗಿ ದುಮ್ಮಿಯಿಂದ ಮಕರಂದ ಹೀರಿಕೊಂಡು ಮಕರಂದವನ್ನು ಸಂಗ್ರಹ ಮಾಡ್ಕೊಂಡು ಲಾಂಗ್ ಟರ್ಮ್ ದೇರ್ ಸ್ಟೋರೇಜ್. ದ ಬೀಸ್ ಪ್ಯಾನ್ಸ್ ದೇರ್ ವಿಂಗ್ಸ್ ಟು ಆಪ್ರೇಟ್. ಭಾಳಷ್ಟು ಜೇನುಹುಳುಗಳು ಇದಕ್ಕೆ ಸಹಾಯ ಮಾಡ್ತಾವೆ ಆಪ್ರೇಟ್ ಮಾಡ್ಕೊಂಡು. ಅಂತ ಕಾರಣದಿ ಹಾನಿಯಲ್ಲಿ ಸಂಗ್ರಹ ಮಾಡ್ಕೊತಾವು. ವೇರ್ ಡು ಬೀಸ್ ಸ್ಟೋರ್ ದಿ ಹಾನಿ? ಹಾನಿಯನ್ನು ಎಲ್ಲಿ ಸ್ಟೋರ್ ಮಾಡ್ತಾವ? ಬೀಸ್ ಸ್ಟೋರ್ ದಿ ಹಾನಿ ಇನ್ ದಿ ಹಾನಿ ಕೊಂಬೋಸ್. ಜೇನುಗೂಡಿನಲ್ಲಿ ಅವು ಸಂಗ್ರಹ ಮಾಡ್ಕೊತಾವೆ. ಆ್ಯಂಡ್ ಕ್ಯಾಪ್ ದ್ಯಾಮ್ ವಿತ್ ವ್ಯಾಕ್ಸ್. ಅದರ ಮೇಲ್ಭಾಗದಲ್ಲಿ ಮೇನವನ್ನು ಸೃವಿಕೆ ಮಾಡ್ತಾವೆ. ಅಂದ್ರೆ ಜೇನು ಗೂಡಿನೊಳಗೆ ಜೇನು ಹುಟ್ಟಿನಲ್ಲಿ ಅವು ಸಂಗ್ರಹ ಮಾಡ್ಕೊತಾವೆ, ಅಲ್ಲಿ ಮೇಲ್ಭಾಗದಲ್ಲಿ ಮೇನವನ್ನು ಸೃವಿಕೆ ಮಾಡ್ತಾವೆ. ವಾಟ್ ಈಸ್ ದಿ ಹಾನಿ ಕೊಂಬೋ? ಹಾನಿ ಕೊಂಬೋ ಅಂದರೆ ಏನಿದು?
ಈ ಹಾನಿ ಕೊಂಬು ಇದು ಏನಂದ್ರೆ ಇದು ಹೆಕ್ಸಾಗೊನಲ್ ಸೆಲ್ಸ್ ಮೇಡ್. ಹೆಕ್ಸಾಗೊನಲ್ ಅಂದ್ರೆ ಅಷ್ಟ ಷಟ್ಭುಜಾಕೃತಿ ಆಕಾರದಲ್ಲಿರ್ತಕ್ಕಂಥದ್ದು. ಮೇಡ್ ಬೈ ವ್ಯಾಕ್ಸ್ ಪ್ರೊಡ್ಯೂಸ್ಡ್ ಬೈ ಬೀಸ್. ಅದರ ಮೇಲ್ಭಾಗದಲ್ಲಿ ಮೇಣವನ್ನು ಸೋರಿಕೆ ಮಾಡ್ತದೆ. ಹೆಕ್ಸಾಗೊನಲ್ ಸೆಲ್ಸನ್ನು ಹೊಂದಿರ್ತದೆ. ಇನ್ನು ಹೌ ಲಾಂಗ್ ಡಸ್ ಎ ಹಾನಿ ಬೀಸ್ ಲೈವ್. ಹಾನಿ ಹೇಗೆ ಲಾಂಗ್ ಟೈಮಾಗಿ ಅದು ಅಲ್ಲಿ ಇರ್ತದೆ, ಜೀವಂತವಾಗಿ ಅಲ್ಲಿ ಇರ್ತದೆ ಜೇನುಗೂಡಿನಲ್ಲಿ. ಈ ಹನಿ ಬೀಸ್ ಡಸ್ ನಾಟ್ ಲೈವ್ ಲಾಂಗರ್ ದ್ಯಾನ್ ಮಂತ್. ಭಾಳಷ್ಟು ತಿಂಗಳ ಕಾಲ ಅದು ಹಾಗೆ ಅಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ರೀಡ್ ದಿ ಲೆಸನ್ ಅಗೇನ್ ಆ್ಯಂಡ್ ರೈಟ್ 2 ಥಿಂಗ್ಸ್ ದ್ಯಾಟ್ ದಿ ಬೀಸ್ ಡು ಯು ಪ್ರೊಡ್ಯೂಸ್ ಹಾನಿ. ಅಂದ್ರೆ ನೀವು ಪದ್ಯವನ್ನು ಸರಿಯಾಗಿ ಓದಿಕೊಂಡು ಮತ್ತೊಮ್ಮೆ ರೈಟ್ 2 ಥಿಂಗ್ಸ್ ಬೀಸ್ ಪ್ರೊಡ್ಯೂಸ್ ಹಾನಿ. ಯಾವ ರೀತಿ ಜೇನುಹುಳ ಜೇನು ತುಪ್ಪನ ಸಂಗ್ರಹ ಮಾಡ್ಕೋತದ ಬರೀರಿ ಅಂದರು ನೋಡಿ. ಫಸ್ಟು ಬೀಸ್ ವಿಸಿಟ್ ಫ್ಲವರ್ಸ್ ಆ್ಯಂಡ್ ಕಲೆಕ್ಟ್ ನೆಕ್ಟರ್ಸ್. ಬೀಜಗಳು ಜೇನುಹುಳುಗಳು ಏನು ಮಾಡ್ತಾವಂದ್ರೆ ಹೂವಿಗೆ ಭೇಟಿ ಕೊಡ್ತಾವೆ. ಭೇಟಿ ಕೊಟ್ಟು ಮಕರಂದವನ್ನು ಹೀರಿಕೊಳ್ತಾವೆ ನೆಕ್ಟರ್ದಲ್ಲಿ. ದೇ ಸ್ಟೋರೇಜ್ ನೆಕ್ಟರ್ಸ್ ಇನ್ ದ ಸ್ಟಮಕ್ಸ್. ತಮ್ಮ ಹೊಟ್ಟೆಯಲ್ಲಿ ಸಂಗ್ರಹ ಮಾಡ್ಕೊತಾವು. ಆ್ಯಂಡ್ ಕ್ಯಾರೀಸ್ ಇಟ್ ಟು ಬಿ ಹೈವ್. ಅಂದ್ರೆ ಅದನ್ನು ಎಲ್ಲಿ ಸಂಗ್ರಹ ಮಾಡ್ಕೊತಾವೆ? ಜೇನುಗೂಡಿನಲ್ಲಿ ಸಂಗ್ರಹ ಮಾಡ್ತಾವೆ. ದಿ ನೆಕ್ಟರ್ಸ್ ಮಿಕ್ಸ್ ವಿತ್ ದಿ ಪ್ರೋಟೀನ್ಸ್ ಆ್ಯಂಡ್ ಎಂಜೈಮ್ಸ್ ಇನ್ ದೇರ್ ಸ್ಟಮಕ್ಸ್. ಆ ನೆಕ್ಟರ್ಸ್ ಏನು ಮಾಡ್ತದಂದ್ರೆ ತನ್ನ ದೇಹದಲ್ಲಿರ್ತಕ್ಕಂಥ ಪ್ರೋಟೀನನ್ನು, ಎಂಜೈಮ್ಸನ್ನು ಸ್ಟಮಕ್ ಒಳಗೆ ಮಿಕ್ಸ್ ಮಾಡ್ತದೆ. ದ ನೆಕ್ಟರ್ಸ್ ದಸ್ ಕನ್ವರ್ಟ್ ಇನ್ ಟು ಹಾನಿ. ಅವಾಗ ಅದು ಜೇನುತುಪ್ಪವಾಗಿ ಪರಿವರ್ತನೆ ಆಗ್ತದೆ. ದ ಬೀಸ್ ದೆನ್ ಡ್ರಾಪ್ಸ್ ಹಾನಿ ಇನ್ ಟು ದಿ ಹಾನಿ ಕೊಂಬೋಸ್. ದಿನಾಲು ಒಂದೊಂದು ಹನಿಯನ್ನು, ಒಂದೊಂದು ಡ್ರಾಪ್ಸನ್ನು ಜೇನುಹುಳು ಈ ಬಕ್ಕರನ್ನು ಹೀರಿಕೊಂಡು ಅದನ್ನು ಕೊಂಬುಗಳಲ್ಲಿ ಅಂದರೆ ಜೇನುಗೂಡಿನಲ್ಲಿ ಸಂಗ್ರಹ ಮಾಡ್ತದೆ. ಟು ಪ್ರಿಪೇರ್ ಎ ಲಾಂಗ್ ಟರ್ಮ್ ಸ್ಟೋರೇಜ್. ಇದು ಭಾಳಷ್ಟು ದಿನ ನಡೀತಕ್ಕಂಥದ್ದು. ದ ಬೀಸ್ ಪ್ಯಾನ್ ದೇರ್ ವಿಂಗ್ಸ್ ಎವಾಪ್ರೇಟ್ಸ್ ಆ್ಯಂಡ್ ಥಿಕನ್ ದಿ ವ್ಯಾನ್ಸ್. ಭಾಳಷ್ಟು ಜೇನುಹುಳು ಈ ಕಾರ್ಯವನ್ನು ಮಾಡಿ ಅದರ ಮೇಲ್ಭಾಗದಲ್ಲಿ ಮೇಣವನ್ನು ಸ್ರವಿಕೆ ಮಾಡ್ತಾವು. ನೆಕ್ಸ್ಟು ಮೆನ್ಷನ್ ದಿ ವರ್ಕ್ ಡನ್ ಬೈ ದಿ ಹೌಸ್ ಬೀಸ್ ಆ್ಯಂಡ್ ಫೀಲ್ಡ್ ಬೀಸ್. ಅಂದ್ರೆ ಮೆನ್ಷನ್ ದಿ ವರ್ಕ್ ಡನ್ ಬೈ ದಿ ಹೌಸ್ ಮನೆಯಲ್ಲಿರ್ತಕ್ಕಂಥ ಜೇನುಹುಳು ಮತ್ತು ಫೀಲ್ಡ್ದಲ್ಲಿರ್ತಕ್ಕಂಥ ಜೇನು ಏನು ವ್ಯತ್ಯಾಸ? ಹೌಸ್ ಬಿಲ್ಡ್ ಬೀಸ್ ಕೀಪ್ ದಿ ಹೌಸ್ ಕ್ಲೀನ್ ಆ್ಯಂಡ್ ವೆಲ್ ವೆಂಚರ್ಡ್. ದೇ ಬಿಲ್ಡ್ ನ್ಯೂಸ್ ಕೊಂಬೋಸ್ ಟು ಸ್ಟೋರ್ ಹಾನಿ. ಅಂದರೆ ಫೀಲ್ಡ್ದಾಗಿರ್ತಕ್ಕಂಥದ್ದು ಅದು ಹೆಚ್ಚು ಸ್ಟೋರೇಜ್ ಮಾಡ್ತದೆ. ಮನೆಯಲ್ಲಿರ್ತಕ್ಕಂಥದ್ದು ಅದು ಕ್ಲೀನ್ ಮಾಡ್ತದೆ, ಸ್ವಚ್ಛವಾಗಿ ಅದನ್ನು ಜೇನುತುಪ್ಪನ ಹೀರ್ಕೋತದೆ. ನೆಕ್ಸ್ಟು ಡಿಸ್ಕಸ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಸ್ಮಾಲ್ ಗ್ರೂಪ್ಸ್ ಆ್ಯಂಡ್ ಪ್ರೆಸೆಂಟ್ ಯುವರ್ ಆನ್ಸರ್ಸ್ ಟು ದಿ ಹೋಲ್ ಕ್ಲಾಸ್ ಅಂತಾರೆ ಅವ್ರು. ಅಂದ್ರೆ ನಾವು ಏನು ಮಾಡ್ತಾರೆ, ಸ್ಮಾಲ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡಿ ಕ್ವಶನ್ಗೆ ಆನ್ಸರ್ ಆ್ಯಂಡ್ ಆನ್ಸರ್ ಮಾಡಿರಿ ಕ್ಲಾಸ್ದಲ್ಲಿ ಅಂತಾರೆ. ಡು ಯು ಥಿಂಕ್ ಹಾನಿ ಬೀಸ್ ಆರ್ ಹಾರ್ಡ್ ವರ್ಕಿಂಗ್? ಗಿವ್ ರೀಸನ್ಸ್. ಡು ಯು ಥಿಂಕ್ ಹಾನಿ ಬೀಸ್ ಆರ್ ಹಾರ್ಡ್ ವರ್ಕಿಂಗ್? ಜೇನುಹುಳುಗಳು ಭಾಳಷ್ಟು ಹಾರ್ಡಾಗಿ ಕೆಲಸ ಮಾಡ್ತಾವನ್ನ. ಗಿವ್ ರೀಸನ್ಸ್. ಎಸ್, ದಿ ಹಾನಿ ಬೀಸ್ ಆರ್ ಹಾರ್ಡ್ ವರ್ಕಿಂಗ್. ಭಾಳಷ್ಟು ಕಠಿಣ ಪರಿಶ್ರಮದ ಕಾರ್ಯನಿರ್ವಹಿಸ್ತವೆ ಜೇನುಹುಳುಗಳು. ಎಟ್ ದಿ ಟೈಮ್ ಆಫ್ ಹಾನಿ ಗ್ಯಾದರ್ಡ್ ಸೀಸನ್ಸ್ ದಿ ವರ್ಕ್ ಎವ್ರಿ ಹಾರ್ಡ್. ಆ್ಯಸ್ ಎ ರಿಸಲ್ಟ್ ಹಾನಿ ಬೀಸ್ ಡೋಂಟ್ ಲೈವ್ ಲಾಂಗರ್ ದ್ಯಾನ್ 1 ಮಂತ್. 1 ಮಂತ್ಗಿಂತ ಹೆಚ್ಚು ಅವೇ ಮಾಡ್ತಾವೆ ಅಂದರೆ ಜೇನುತುಪ್ಪವನ್ನು ಆ ಜೇನುಗೂಡಿನಲ್ಲಿ ಸಂಗ್ರಹ ಮಾಡ್ಕೊಳ್ಳೋದಿಲ್ಲ, ಜೀವಂತವಾಗಿರೋದಿಲ್ಲ. ಹ್ಯಾವ್ ಯು ಎವರ್ ಟೇಸ್ಟೆಡ್ ಹಾನಿ? ಹ್ಯಾವ್ ಯು ಸೀನ್ ಎ ಬಿ ಲೈ ಹ್ಯಾವ್ or a have combo? Yes, I have tasted honey while taking medicinal powder for ಕಫ. ಎಸ್, ನಾನು ಜೇನುತುಪ್ಪವನ್ನು ಕುಡಿದೀನಿ. ಯಾಕೆ? ಮೆಡಿಕಲ್ ಪೌಡರ್ ಅದ, ನಮ್ಮ ಕಫವನ್ನು ಕಡಿಮೆ ಮಾಡ್ತಕ್ಕಂಥ ಗುಣ ಇದಕ್ಕದ. ಎಸ್, ಐ ಹ್ಯಾವ್ ಸೀನ್ ಎ ಬೀಸ್ ಹ್ಯಾವ್ ಆ್ಯಂಡ್ ಹ್ಯಾವ್ ಹನಿ ಕಾಂಬೋ. ವಾಟ್ ಡು we use honey for? Yes, we use honey to climb kapha and smooth to sore throat to kill bacteria. ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾನ ಕೊಲ್ತದೆ, ಕಫವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಯಾವುದು? ಹನಿ, ಜೇನುತುಪ್ಪ. ಇಮ್ಯಾಜಿನ್ ದ್ಯಾಟ್ ಯು ಆರ್ ಎ ಹಾನಿ ಬೀಸ್. ಎಕ್ಸ್ಪ್ಲೇನ್ ಹೌ ಯು ಮೇಕ್ ಹನಿ. ನೀ ಒಬ್ಬ ಹನಿ ಬಿ ಜೇನುಹುಳತ್ತ ಕಂಪೇರ್ ಮಾಡು. ಹಂಗಾರೆ ಯಾವ ರೀತಿ ನಿಮ್ಮ ಜೇನುಹುಳಿನಲ್ಲಿ ಜೇನುತುಪ್ಪನ ಸಂಗ್ರಹ ಮಾಡ್ತಿ? ಡ್ಯೂರಿಂಗ್ ದಿ ಸ್ಪ್ರಿಂಗ್ ಸೀಸನ್, ಚಳಿಗಾಲದಲ್ಲಿ ದ ಪ್ಲ್ಯಾಂಟ್ಸ್ ವಿಲ್ ದಿ ಫುಲ್ ಆಫ್ ಕಲರ್ಫುಲ್ ಫ್ಲವರ್ಸ್. ಚಳಿಗಾಲದಲ್ಲಿ ಎಲ್ಲ ಹೂಗಳು ಸಾಕಷ್ಟು ಹೂಗಳನ್ನು ಕೊಟ್ಟಿರ್ತಾವೆ. ಐ ಯೂಸ್ ಮೈ ಲಾಂಗ್ ಟ್ಯೂಬ್ ಲೈಕ್ ಟಂಗ್. ದೊಡ್ಡದಾದ ನಮ್ಮ ಟಂಗ್ ಇರ್ತದೆ. ಟು ಸಕ್ ದಿ ನೆಕ್ಟರ್ ಫ್ರಮ್ ದಿ ಫ್ಲವರ್ದಿಂದ ಎಲ್ಲ ಮಕರಂದವನ್ನು ಹೀರ್ತಾನು. ಐ ಸ್ಟೋರ್ ದಿ ನೆಕ್ಟರ್ ಇನ್ ದಿ ಮೈ ಹಾನಿ ಸ್ಯಾಕ್. ನಂದು ಜೇನುತುಪ್ಪಿನ ಒಂದು ಪ್ಯಾಕ್ದಲ್ಲಿ ಅದನ್ನು ಸಂಗ್ರಹ ಮಾಡ್ಕೊತಾನು.
in the stomach and the nectar get mixed with proteins and enzymes produced by me. ಆ ಸ್ಟಮಕ್ದಲ್ಲಿ ಏನು ಮಾಡ್ತಾನೆ, ಆ ಮಕ್ಕಳನ್ನು ಹೀರಿಕೊಂಡ ಜೊತೆಗೆ ಅದ್ರ ಜೊತೆ ಪ್ರೋಟೀನ್ ಎಂಜೈಮ್ಸ್ಗಳನ್ನ ಮಿಕ್ಸ್ ಮಾಡ್ತಾನು, ಬಿಕಮ್ ಹಾನಿ, ಅದನ್ನು ಜೇನುತುಪ್ಪವಾಗಿ ಪರಿವರ್ತನೆ ಮಾಡ್ತಾನು. ದೆನ್ ಐ ಡ್ರಾಪ್ ದಿ ಹಾನಿ ಇಂಟು ದ ಹನಿ ಕಾಂಬೋಸ್, ನಾನು ಏನು ಮಾಡ್ತಾನೆ ಅದನ್ನು ಜೇನು ಗೂಡಿನಲ್ಲಿ ಆ ಜೇನುತುಪ್ಪವನ್ನು ಸೇರಿಸ್ತಾನು. ಫೈನ್ ವಿಂಗ್ಸ್ ಟು ಮೇಕ್ thick, I fill each honeycomb with honey and cap of the wax. ಪ್ರತಿಯೊಂದು ಜೇನು ಹುಳುವಿನ ಒಂದು ಏನಿರ್ತದೆ, ಜೇನು ಹುಳುವಿನ ಟೆಟ್ರಾಹೈಡಲ್ ಏನಿರ್ತದೆ ಆ ಥರದಾಗ ಮೇಲ್ಭಾಗದಲ್ಲಿ ಜೇನುತುಪ್ಪವನ್ನು ಸಂಗ್ರಹಿಸಿದ ನಂತರ ಮೇಣವನ್ನು ಸವಿಕೆ ಮಾಡ್ತಾನು. ಅಷ್ಟು ರೀಡ್ ದಿ ಲೆಸನ್ ಕೇರ್ಫುಲಿ ಆ್ಯಂಡ್ ಫೈಂಡ್ ಔಟ್ ದಿ ಸ್ಟೆಪ್ ಫಾಲೋಯಿಂಗ್ ಬೈ ಬೀಸ್ ಇನ್ ಮೇಕಿಂಗ್ ಹಾನಿ, ದೆನ್ ಕಂಪ್ಲೀಟ್ ದಿ ಫ್ಲೋ ಚಾರ್ಟ್ಸ್ ಗಿವನ್ ಬಿಲೋ ಅಂತಾರೆ ಅವ್ರು. ನೋಡಿರಿ, ಇಲ್ಲಿ ಬೀಸ್ ಫೀಡ್ ಆನ್ ದಿ ಫ್ಲವರ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್, ದೇ ಕಲೆಕ್ಟ್ ನೆಕ್ಟರ್ಸ್ ಫ್ರಮ್ ದಿ ಫ್ಲವರ್ಸ್, ದೇ ಸ್ಟೋರ್ ದಿ ನೆಕ್ಟರ್ಸ್ ಇನ್ ದಿ ಸ್ಟಮಕ್ ಹಾಫ್ ಆ್ಯನ್ ಅವರ್, ದಿ ಸ್ಟಮಕ್ ನೆಕ್ಟರ್ ಮಿಕ್ಸ್ ವಿತ್ ಪ್ರೋಟೀನ್ ಆ್ಯಂಡ್ ಎಂಜೈಮ್ಸ್ ಪ್ರೊಡ್ಯೂಸ್ ಬೈ ಬಿ. ಅಂದ್ರೆ ಫ್ಲವರ್ದು ಪ್ಲ್ಯಾಂಟಕ್ಕೆ ಬೀಜಗಳು ಏನು ಮಾಡ್ತಾವೆ, ಜೇನು ಹುಳುಗಳು ಬರೋದು ತುಂಬ ಮಕ್ಕಳಂದನ್ನು ಹೀರ್ಕೋತಾವು, ನೆಕ್ಟರ್ ದಿ ಫ್ಲವರ್ಸ್ ಮಕ್ಕಳಂದು ಹೀರ್ತಾವು, ನೆಕ್ಸ್ಟ್ ನೆಕ್ಟರ್ ಸ್ಟಮಕ್ ಹಾಫ್ ಆ್ಯನ್ ಅವರ್ ಸ್ಟಮಕ್ ಕಳಿಸ್ತಾವೆ, ಸ್ಟಮಕ್ದಲ್ಲಿ ಪ್ರೋಟೀನ್ ಎಂಜೈಮ್ಸ್ಗಳು ಅದಕ್ಕೆ ಮಿಕ್ಸ್ ಆಗಿ ಜೇನುತುಪ್ಪ ತಯಾರಾಗ್ತದೆ. ನೆಕ್ಸ್ಟು ಲೆಟ್ ಅಸ್ ಪ್ರಾಕ್ಟೀಸ್ ದಿ ಲ್ಯಾಂಗ್ವೇಜಸ್. ಹಿಯರ್ ಆರ್ ಸಮ್ ಸೆಂಟೆನ್ಸಸ್ ಅಬೌವ್ ಹೌ ಪ್ಲ್ಯಾಂಟ್ಸ್ ಮೇಕ್ಸ್ ಫುಡ್. ಚೂಸ್ ದಿ ಕರೆಕ್ಟ್ ವರ್ಡ್ ಫ್ರಮ್ ದಿ ಬ್ರಾಕೆಟ್ಸ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಕೆಲವೊಂದು ಸೆಂಟೆನ್ಸ್ಗಳನ್ನು ಕೊಡಲಾಗಿದೆ, ಅಲ್ಲಿ ಪ್ಲ್ಯಾಂಟ್ಸ್ ಟು ಮೇಕ್ ಫುಡ್, ಸಸ್ಯಗಳು ಹೆಂಗೆ ಆಹಾರ ತಯಾರು ಮಾಡ್ತಾವೆ, ಆ್ಯಂಡ್ ಕಲೆಕ್ಟ್ ದ ವರ್ಡ್ಸ್ ಕಲೆಕ್ಟ್ ಮಾಡಿರಿ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಮಾಡಿ ಅಂತಾರೆ. ನೋಡಿರಿ, ಪ್ಲ್ಯಾಂಟ್ಸ್ ಈಸ್ ಆರ್ ಆಗ್ತದೆ, ಆರ್ ಬರ್ತದೆ. ಪ್ಲ್ಯಾಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಆಲ್ ದಿ ಫುಡ್ಸ್ ಪೀಪಲ್ ಈಟ್ ಕಮ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫ್ರಮ್ ಪ್ಲ್ಯಾಂಟ್ಸ್. ಫಾರ್ ಎಕ್ಸಾಂಪಲ್, ಆ್ಯಪಲ್ಸ್ ಕಮ್ಸ್ ಆಗ್ತದೆ, ಇದು ಕಮ್ಸ್ ಆಗೋದ್ರಲ್ಲಿ ಕಮ್ ಆಗ್ತದೆ. ಆ್ಯಪಲ್ಸ್ ಕಮ್ ಫ್ರಮ್ ಆ್ಯನ್ ಆ್ಯಪಲ್ ಟ್ರೀಸ್. ದ ಫ್ಲೋರ್ ಯೂಸ್ಡ್ ಟು ಮೇಕ್ ಬ್ರೆಡ್ ಕಮ್ ಫ್ರಮ್ ದಿ ವೇಟ್ ಪ್ಲ್ಯಾಂಟ್ಸ್. ಬಟ್ ವಾಟ್ ಡು ಪ್ಲ್ಯಾಂಟ್ ಈಟ್? ದೇ ಮೇಕ್ ದೇರ್ ಓನ್ ಫುಡ್. Plants need several things to make their own food. They need chlorophyll, light, carbon dioxide, water, nutrients and minerals. Plant makes food in their leaves. The leaves contains a pigment called chlorophyll, which color to leaf green ಆಗಿರ್ತಕ್ಕಂಥ ಕಲರು. Now chlorophyll can make food that the plant can use from carbon dioxide, water, nutrients and energy from the sunlight. This process is called photosynthesis. ಹಸಿರು ಸಸ್ಯಗಳು ಕ್ಲೋರೋಫಿಲ್ ಭಾಗದಲ್ಲಿ ಸೂರ್ಯನ ಬೆಳಕು, ನೀರು, ಖನಿಜ ಲವಣಾಂಶ ಹೀರಿಕೊಂಡು ತಮ್ಮ ಆಹಾರ ತಾವೇ ತಯಾರು ಮಾಡ್ತಾವೆ. ಡ್ಯೂರಿಂಗ್ ದಿ ಪ್ರೊಸೆಸ್ ಫೋಟೋಸಿಂಥೆಸಿಸ್, ಈ ಫೋಟೋಸಿಂಥೆಸಿಸಲ್ಲಿ ಪ್ಲ್ಯಾಂಟ್ ರಿಲೀಸಸ್ ಆಕ್ಸಿಜನ್ ಇಂಟು ದಿ ಏರ್, ವಾತಾವರಣ ಇರ್ತಕ್ಕಂಥ ಅನಿಲವನ್ನು ಹೀರ್ಕೊತದೆ, ಆಕ್ಸಿಜನ್ ಹೀರ್ಕೊತದೆ. ಆ್ಯಂಡ್ ಪೀಪಲ್ ಆ್ಯಂಡ್ ಎನಿಮಲ್ಸ್ ನೀಡ್ ಆಕ್ಸಿಜನ್ ಟು ಬ್ರೀತ್, ಆಕ್ಸಿಜನ್ನು ಒದಗಿಸ್ತದೆ. ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂಥ ಎಕ್ಸೈಸ್ ಕ್ವೆಶ್ಚನ್ ಆನ್ಸರು ಮತ್ತು ವೆಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಪಾಯಿಂಟಿಗೆ ಸಂಬಂಧಿಸಿದಂಥದ್ದು. ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.